ನಮಸ್ಕಾರ ಸ್ನೇಹಿತರೆ. ಒಂದು ಸುಂದರವಾದ ಗ್ರಾಮದ ಸಂಜೆ. ಗಾಳಿಯಲ್ಲಿ ಬಿರಿಯಾನಿಯ ಸುಗಂಧ ತುಂಬಿಕೊಂಡಿದೆ. ಗ್ರಾಮದ ಮಧ್ಯದಲ್ಲಿ ಚಿಕ್ಕದೊಂದು ಅಂಗಡಿಯಿಂದ ಈ ಸುವಾಸನೆ ಹೊರಬರುತ್ತಿದೆ. ಈ ಅಂಗಡಿಯ ಹೆಸರು ಹೇಳಿದರೆ ಸಾಕು, ಒಂದು ಕಾಲದಲ್ಲಿ ಇಡೀ ಗ್ರಾಮವೇ ತಲೆ ಎತ್ತಿ ನಿಲ್ಲುತ್ತಿತ್ತು. ಆ ಅಂಗಡಿಯ ಮಾಲೀಕ ಬಾಬರ್. ಆತನ ಹೆಸರು ಕೇಳಿದರೆ ಜನರಿಗೆ ಸತ್ಯ, ಒಳ್ಳೆತನದ ನೆನಪಾಗುತ್ತಿತ್ತು. ಬಾಬರ್ ಬಿರಿಯಾನಿ ತಯಾರಿಸುವಾಗ ಆತನ ಕೈಯಲ್ಲಿ ಒಂದು ಮಾಯಾಜಾಲವಿತ್ತು. ಪ್ರತಿ ಕಾಳಿನಲ್ಲಿ ಪ್ರೀತಿ, ಪ್ರತಿ ತುಂಡಿನಲ್ಲಿ ಕಾಳಜಿ. ಯಾರು ಬಂದರೂ ನಗುಮುಖದಿಂದ ಸ್ವಾಗತಿಸಿ, ಅವರ ಆರೋಗ್ಯವನ್ನು ವಿಚಾರಿಸಿ, ಮೋಸದ ಮಾತಿಗೆ ಎಂದು ಜಾಗ ಕೊಡದೆ ನಿಜವಾದ ರುಚಿಯನ್ನು ತಟ್ಟೆಯಲ್ಲಿ ತುಂಬಿಕೊಡುತ್ತಿದ್ದ. ಆ ಅಂಗಡಿ ಕೇವಲ ಆಹಾರ ಮಾರುವ ಜಾಗವಾಗಿರಲಿಲ್ಲ. ಗ್ರಾಮದ ಹೃದಯದಲ್ಲಿ ಒಂದು ಗುರುತು, ನಂಬಿಕೆಯ ಸಂಕೇತವಾಗಿತ್ತು. ಆದರೆ ಕಾಲ ಒಡ್ಡಿದ ದುರಂತದಿಂದ ಬಾಬರ್ ಈ ಲೋಕವನ್ನು ತೊರೆದಾಗ ಆ ಜವಾಬ್ದಾರಿಯನ್ನು ಆತನ ತಮ್ಮ ಸಲೀನ್ ತೆಗೆದುಕೊಂಡ. ಸಲೀನ್ ಮೊದಲಿಗೆ ಅಣ್ಣನ ದಾರಿಯಲ್ಲೇ ನಡೆದ. ಬಿರಿಯಾನಿಯ ರುಚಿ ಅಷ್ಟೇ ರುಚಿಕರವಾಗಿತ್ತು. ಜನರು ಗುಂಪು ಗುಂಪಾಗಿ ಅಂಗಡಿಗೆ ಬರುತ್ತಿದ್ದರು. ಬೆಳಗ್ಗಿನಿಂದ ಸಂಜೆವರೆಗೂ ಗ್ರಾಹಕರ ಕೋಲಾಹಲ, ಬಿರಿಯಾನಿಯ ಸುಗಂಧದಿಂದ ಅಂಗಡಿ ಯಾವಾಗಲೂ ಜೀವಂತವಾಗಿತ್ತು. ಲಾಭವೂ ಚೆನ್ನಾಗಿತ್ತು. ಸಲೀನ್ನ ಮನಸ್ಸು ಖುಷಿಯಿಂದ ತುಂಬಿತ್ತು. ಒಂದು ದಿನ ಅಂಗಡಿಯಲ್ಲಿ ಜನರ ಜಂಗುಳಿ. ಆಗ ಹುಸೇನ್ ಎಂಬ ಗ್ರಾಹಕ ಬಂದ. 1 ಕೆಜಿ ಬಿರಿಯಾನಿ ಪಾರ್ಸಲ್ ಮಾಡಿಕೊಡಿ ಎಂದ. ಸಲೀನ್ ಒಲೆಯೊಳಗೆ ಒಡ್ಡಿದ. 1 ಕೆಜಿಯಷ್ಟೇ ಉಳಿದಿದೆ, ಇನ್ನೂ ಹೊಸದಾಗಿ ತಯಾರಿಸಬೇಕು ಎಂದ. ಹುಸೇನ್ ಸರಿಯೆಂದು ಆ ಕೆಜಿಯನ್ನು ತೆಗೆದುಕೊಂಡು ಮನೆಗೆ ಹೊರಟು ಹೋದ. ಆದರೆ ಇಲ್ಲಿಂದಲೇ ತೊಂದರೆ ಶುರುವಾಯಿತು. ಅಂಗಡಿಯಲ್ಲಿ ಮಾಂಸದ ಸ್ಟಾಕ್ ಖಾಲಿಯಾಗಿತ್ತು. ಸಲೀನ್ ಹತ್ತಿರದ ಮಾಂಸದ ವ್ಯಾಪಾರಿಯ ಬಳಿ ಹೋದ. ಅಲ್ಲಿ ಆತನಿಗೆ ಒಂದು ಆಘಾತ. ಮಾಂಸದ ಬೆಲೆ ಒಮ್ಮೆಲೆ 2 ಪಟ್ಟು ಏರಿತ್ತು. ನಿರಾಶೆಯಿಂದ, ಭಾರವಾದ ಮನಸ್ಸಿನೊಂದಿಗೆ ಸಲೀನ್ ಅಂಗಡಿಗೆ ವಾಪಸ್ ಬಂದ. ಈಗ ಏನು ಮಾಡಬೇಕೆಂದು ಯೋಚನೆಯಲ್ಲಿ ಮುಳುಗಿದ. ಕೊನೆಗೆ ಖರ್ಚನ್ನು ಭರಿಸಲು ಬಿರಿಯಾನಿಯ ಬೆಲೆಯನ್ನು ಏರಿಸಬೇಕೆಂದು ನಿರ್ಧರಿಸಿದ. ಆದರೆ ಈ ನಿರ್ಧಾರ ಊಹಿಸಲಾಗದ ಪರಿಣಾಮಗಳಿಗೆ ಕಾರಣವಾಯಿತು. ಹೊಸ ಬೆಲೆಯ ಫಲಕವನ್ನು ನೋಡಿದ ಗ್ರಾಹಕರು ಒಬ್ಬೊಬ್ಬರಾಗಿ ಹಿಂದೆ ಸರಿದರು. ಹುಸೇನ್ ಕೂಡ ಬೆಲೆಯ ಫಲಕವನ್ನು ನೋಡಿ ನಿರಾಶೆಯಿಂದ ವಾಪಸ್ ಹೋದ. ಸಲೀನ್ ಗಟ್ಟಿಯಾಗಿ ಕೂಗಿದ, ಹುಸೇನ್, ಮಾಂಸದ ಬೆಲೆ ಏರಿದೆ, ಅದಕ್ಕೆ ಬಿರಿಯಾನಿಯ ಬೆಲೆಯನ್ನು ಹೆಚ್ಚಿಸಿದ್ದೇನೆ. ನನ್ನ ತಪ್ಪೇನು? ಹುಸೇನ್ ದುಗಕದಿಂದ, ಈ ಬೆಲೆಗೆ ಕೊಳ್ಳೋಕೆ ಕಷ್ಟ ಸಲೀನ್ ಎಂದು ಹೇಳಿ ನಡೆದು ಹೋದ. 2 ದಿನ ಕಳೆದವು. ಅಂಗಡಿಯ ಮುಂದೆ ಒಬ್ಬ ಗ್ರಾಹಕನೂ ಕಾಣಲಿಲ್ಲ. ಬಿರಿಯಾನಿ ಕೆಟ್ಟು ಹೋಗಿ ಅಂಗಡಿಯಲ್ಲಿ ದುರ್ವಾಸನೆ ಹರಡಿತ್ತು. ಸಲೀನ್ ಒಬ್ಬನೇ ಕುಳಿತು ಯೋಚನೆಯಲ್ಲಿ ಮುಳುಗಿದ. ಒಂದು ಕಾಲದಲ್ಲಿ ಈ ಅಂಗಡಿ ಜನರಿಂದ ಕಿಕ್ಕಿರಿದಿತ್ತು. ಈಗ ಬಿರಿಯಾನಿ ಮಾರಾಟವಾಗದೆ ಕೆಟ್ಟು ಹೋಗುತ್ತಿದೆ. ಇದು ಸರಿಯಿಲ್ಲ, ಏನಾದರೂ ಒಂದು ದಾರಿ ಕಾಣಬೇಕು ಎಂದುಕೊಂಡ. ಕೊನೆಗೆ ಕೆಟ್ಟು ಹೋದ ಬಿರಿಯಾನಿಯನ್ನು ತೆಗೆದುಕೊಂಡು ಗ್ರಾಮದ ಹೊರಗಿನ ಒಡ್ಡು ಪ್ರದೇಶಕ್ಕೆ ಹೋಗಿ ಎಸೆದ. ಆ ಸುಗಂಧಕ್ಕೆ ಕೆಲವು ನಾಯಿಗಳ ಗುಂಪು ಅಲ್ಲಿಗೆ ಬಂದು ಆ ಬಿರಿಯಾನಿಯನ್ನು ಹಸಿವಿನಿಂದ ತಿಂದುಬಿಟ್ಟವು. ಆ ದೃಶ್ಯ ಸಲೀನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ, ಭಯಾನಕವಾದ ಆಲೋಚನೆಯನ್ನು ಹುಟ್ಟುಹಾಕಿತು. ಇಲ್ಲಿ ಕುರಿಗಳಿಗಿಂತ ನಾಯಿಗಳೇ ಹೆಚ್ಚಿವೆ. ಇವುಗಳನ್ನು ಬಳಸಿದರೆ ಮಾಂಸದ ಖರ್ಚು ಕಡಿಮೆಯಾಗುತ್ತದೆ. ಯಾರಿಗೂ ಗೊತ್ತಾಗಲ್ಲ, ರುಚಿಯಲ್ಲಿ ಭೇದ ಕಾಣಲ್ಲ ಎಂದು ಯೋಚಿಸಿದ. ಸತ್ಯವನ್ನು, ನಂಬಿಕೆಯನ್ನು ತೊರೆದು ಸಲೀನ್ ಆ ಘೋರವಾದ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತಂದ. ಕೊಂಚ ನಿಜವಾದ ಮಾಂಸವನ್ನು ಕೊಂಡು ಅದನ್ನು ನಾಯಿಯ ಮಾಂಸದೊಂದಿಗೆ ಬೆರೆಸಿ ಬಿರಿಯಾನಿ ತಯಾರಿಸಿದ. ಹಳೆಯ ಬೆಲೆಯ ಫಲಕವನ್ನು ಮತ್ತೆ ಇಟ್ಟಾಗ ಜನರು ಮತ್ತೆ ಅಂಗಡಿಗೆ ಕ್ಯೂ ನಿಂತರು. ಮೊದಲಿಗೆ ಹುಸೇನ್ ಬಂದ ನಗುತ್ತಾ, ಸಲೀನ್, ಒಳ್ಳೆ ಕೆಲಸ ಮಾಡಿದೆ, ಹಳೆಯ ಬೆಲೆ ತಿರುಗಿ ಬಂತು. ನಿನ್ನ ಬಿರಿಯಾನಿಯ ರುಚಿ ತುಂಬಾ ಮಿಸ್ ಆಗಿತ್ತು, ಬೇಗ 1 ಪ್ಲೇಟ್ ರೆಡಿ ಮಾಡು ಎಂದ. ಸಲೀನ್ 1 ಪ್ಲೇಟ್ ಬಿರಿಯಾನಿಯನ್ನು ತಯಾರಿಸಿಕೊಟ್ಟ. ಆದರೆ ಹುಸೇನ್ಗೆ ಗೊತ್ತಿರಲಿಲ್ಲ, ಆ ಬಿರಿಯಾನಿಯಲ್ಲಿ ಕೇವಲ 1 ಚಿಕ್ಕ ತುಂಡು ನಿಜವಾದ ಮಾಂಸವಿತ್ತು. ಉಳಿದದ್ದೆಲ್ಲ ನಾಯಿಯ ಮಾಂಸದಿಂದ ತಯಾರಾಗಿತ್ತು. ಹುಸೇನ್ ಉತ್ಸಾಹದಿಂದ ತಿನ್ನಲು ಶುರು ಮಾಡಿದ. ಕೊಂಚ ಸಮಯದ ಬಳಿಕ ಆಗಿ ನಗುತ್ತಾ, ರುಚಿ ಚೆನ್ನಾಗಿದೆ, ಆದರೆ 1 ತುಂಡು ಕಾಸ್ತ ವಿಚಿತ್ರವಾಗಿದೆ. ಈ ರೀತಿಯ ರುಚಿ ಇದುವರೆಗೂ ಕಂಡಿಲ್ಲ ಎಂದ. ಸಲೀನ್ನ ಹೃದಯ ಒಮ್ಮೆಲೆ ಮೇಂಕರಿಸಿತು. ಆದರೆ ನಗುತ್ತಾ, ಅದು ಹೊಸ ಸಪ್ಲೈಯರ್ನಿಂದ ತಂದ ಮಾಂಸ, ರುಚಿ ಸ್ವಲ್ಪ ಬೇರೆಯಾಗಿರಬಹುದು. ಚಿಂತೆ ಬೇಡ, ಖುಷಿಯಾಗಿ ತಿನ್ನು ಎಂದು ಉತ್ತರಿಸಿದ. ಹುಸೇನ್ ಆ ಬಿರಿಯಾನಿಯನ್ನು ಖುಷಿಯಿಂದ ತಿಂದು ಹಣ ಕೊಟ್ಟು ಮನೆಗೆ ಹೊರಟ. ಆದರೆ ಕೆಲವು ಗಂಟೆಗಳ ಬಳಿಕ ಆತನ ಕಂತದಿಂದ ವಿಚಿತ್ರವಾದ ಶಬ್ದ ಬರಲಾರಂಭಿಸಿತು. ನಾಯಿಯ ಕೂಗಿನಂತಹ ಶಬ್ದ. ಆಶ್ಚರ್ಯದಿಂದ ನಗುತ್ತಾ ಸಲೀನ್ಗೆ, ಏನಿದು ಸಲೀನ್? ನನ್ನ ಕಂತದಿಂದ ನಾಯಿಯ ಕೂಗು ಬರ್ತಿದೆ, ಇದು ಸಾಮಾನ್ಯವೇ ಎಂದ.
ಸಲೀಂ ಭಯವನ್ನು ಮರೆಮಾಚಿ ನಗುತ್ತಾ, ಅದು ಹೊಸ ಮಾಂಸದಿಂದ ಆಗಿರಬಹುದು, ಗಮನಿಸಬೇಡ, ಒಂದೆರಡು ದಿನದಲ್ಲಿ ಸರಿಯಾಗುತ್ತೆ ಎಂದ. ಆದರೆ ಆ ಶಬ್ದ ನಿಲ್ಲಲಿಲ್ಲ, ಇನ್ನಷ್ಟು ತೀವ್ರವಾಯಿತು. ಹುಸೇನ್ ಮಾತನಾಡಿದಾಗಲೆಲ್ಲ ಕಂತದಿಂದ ನಾಯಿಯ ಕೂಗು ಬರುತ್ತಿತ್ತು. ನಾಚಿಕೆಯಿಂದ, ತೊಂದರೆಯಿಂದ ಆತ ಮನೆಯಲ್ಲೇ ಉಳಿದ. ಕೊನೆಗೆ ತನ್ನ ಹೆಂಡತಿಯೊಂದಿಗೆ ವೈದ್ಯರ ಬಳಿಗೆ ಹೋದ. ಅಲ್ಲಿ ಹುಸೇನ್ನ ಹೆಂಡತಿ, ಸಲೀಂನ ಬಿರಿಯಾನಿ ತಿಂದ ಮೇಲೆ ನನ್ನ ಗಂಡನ ಕಂತದಿಂದ ನಾಯಿಯ ಕೂಗು ಬರ್ತಿದೆ, ಏನೋ ತಪ್ಪಾಗಿದೆ ಎಂದಳು. ವೈದ್ಯ ಆಶ್ಚರ್ಯದಿಂದ, ನಾಯಿಯ ಬಿರಿಯಾನ? ಜನರು ಕುರಿ, ಕೋಳಿಯ ಮಾಂಸದಿಂದ ಬಿರಿಯಾನಿ ತಿನ್ನುತ್ತಾರೆ, ನಾಯಿಯ ಮಾಂಸ ಎಲ್ಲಿಂದ ಬಂತು? ರುಚಿ ಹೇಗಿತ್ತು ಎಂದು ಕೇಳಿದ. ಹುಸೇನ್ ಕೋಪದಿಂದ, ವೈದ್ಯರೇ, ರುಚಿಯ ಬಗ್ಗೆ ಅಲ್ಲ, ನನಗೆ ಚಿಕಿತ್ಸೆ ಬೇಕು ಎಂದು ಕೂಗಿದ. ವೈದ್ಯ ನಗುತ್ತಾ, ಚಿಕ್ಕ ಶಸ್ತ್ರಚಿಕಿತ್ಸೆ ಮಾಡಿದರೆ ಈ ಶಬ್ದ ನಿಲ್ಲುತ್ತೆ ಎಂದ. ಹುಸೇನ್ ಭಯಪಡುತ್ತಿದ್ದಂತೆ ಆತನ ಕಂತ ಒಮ್ಮೆಲೆ ಸಾಮಾನ್ಯವಾಯಿತು. ವೈದ್ಯ ನಗುತ್ತಾ, ಅರೆ, ಈಗ ಕೂಗು ನಿಂತು ಹೋಯಿತಲ್ಲ, ಶಸ್ತ್ರಚಿಕಿತ್ಸೆ ಬೇಡವೇ ಎಂದ. ಇದೇ ಸಮಯದಲ್ಲಿ ಹುಸೇನ್ನ ಹೆಂಡತಿ ಸಂಶಯದಿಂದ ಸಲೀಂನ ಅಂಗಡಿಗೆ ಹೋದಳು. ಅಲ್ಲಿ ಜನರ ಗುಂಗಾಟ, ಬಿರಿಯಾನಿಯನ್ನು ತಿನ್ನುತ್ತಿದ್ದರು. ಆಕೆ ಗಟ್ಟಿಯಾಗಿ ಕೂಗಿದಳು, ಸಲೀಂ, ನಿನ್ನ ಬಿರಿಯಾನಿಯಲ್ಲಿ ಏನು ಬೆರೆಸಿದೆ? ನನ್ನ ಗಂಡ ತಿಂದ ಮೇಲೆ ನಾಯಿಯಂತೆ ಕೂಗುತ್ತಿದ್ದ. ಜನರು ಒಮ್ಮೆಲೆ ಸ್ತಬ್ಧರಾದರು. ಒಬ್ಬ ಗ್ರಾಹಕ ಭಯದಿಂದ, ನಾವು ನಾಯಿಯ ಮಾಂಸವನ್ನೇ ತಿಂದಿದ್ದೇವೆ ಎಂದು ಕೇಳಿದ. ಜನರು ಕೋಪದಿಂದ ಒಗ್ಗಟ್ಟಾಗಿ, ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟು ಬಂದೆವು, ನೀನು ನಮ್ಮನ್ನು ಮೋಸ ಮಾಡಿದೆ ಎಂದು ಕೂಗಿದರು. ಸಲೀಂ ಭಯಪಟ್ಟು ಅಂಗಡಿಯಿಂದ ಓಡಿಹೋದ. ಕೆಲವರು ಪೊಲೀಸರಿಗೆ ದೂರು ಕೊಟ್ಟರು. ಪೊಲೀಸರು ಬಂದು ತನಿಖೆ ನಡೆಸಿ ಸಲೀಂ ನಾಯಿಯ ಮಾಂಸವನ್ನು ಬೆರೆಸಿದ್ದನ್ನು ದೃಢಪಡಿಸಿದರು. ಆತನನ್ನು ಬಂಧಿಸಿ ಜೈಲಿಗೆ ಕೊಂಡೊಯ್ದರು. ಗ್ರಾಮದಾದ್ಯಂತ ಈ ಸುದ್ದಿ ಹರಡಿತು. ಜನರು ಕೋಪದಿಂದ ಅಂಗಡಿಯ ಮುಂದೆ ಪ್ರತಿಭಟನೆ ಮಾಡಿದರು. ಸಲೀಂನ ಮೋಸವನ್ನು ಖಂಡಿಸಿದರು. ಆತ ತನ್ನ ತಪ್ಪನ್ನು ಒಪ್ಪಿಕೊಂಡಾಗ ಕಠಿಣ ಶಿಕ್ಷೆಯಾಯಿತು. ಜನರ ಆರೋಗ್ಯದೊಂದಿಗೆ ಆಟವಾಡಿದ್ದಕ್ಕೆ ದೀರ್ಘಕಾಲದ ಜೈಲು ಶಿಕ್ಷೆ. ಅಂಗಡಿಯನ್ನು ಶಾಶ್ವತವಾಗಿ ಮುಚ್ಚಲಾಯಿತು. ಇತ್ತ ಹುಸೇನ್ ತನ್ನ ಹೆಂಡತಿಯೊಂದಿಗೆ ಸಾಮಾನ್ಯ ಜೀವನಕ್ಕೆ ಮರಳಿದ. ಈ ಘಟನೆ ಆತನಿಗೆ ಒಂದು ಪಾಠ ಕಲಿಸಿತು. ತಿನ್ನುವ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು. ನಂಬಿಕಸ್ಥ ಸ್ಥಳಗಳಲ್ಲಿ ಮಾತ್ರ ತಿನ್ನಬೇಕು. ಗ್ರಾಮವು ಈ ಘಟನೆಯಿಂದ ದೊಡ್ಡ ಪಾಠವೊಂದನ್ನು ಕಲಿತು. ಸತ್ಯ, ಪ್ರಾಮಾಣಿಕತೆ ಇಲ್ಲದ ಜಾಗದಲ್ಲಿ ಎಷ್ಟೇ ದೊಡ್ಡ ಅಂಗಡಿಯಾದರೂ ನಿಲ್ಲಲಾರದೆಂದು ಅರಿತು. ಜನರು ತಮ್ಮ ಆಹಾರದ ಬಗ್ಗೆ, ಅಂಗಡಿಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಲು ಶುರು ಮಾಡಿದರು. ಈ ಕಥೆ ನಮಗೆ ಏನು ಹೇಳುತ್ತದೆ? ನಂಬಿಕೆ, ಪ್ರಾಮಾಣಿಕತೆ ಇಲ್ಲದ ಜೀವನ ಎಷ್ಟೇ ದೊಡ್ಡ ಯಶಸ್ಸನ್ನು ಸಾಧಿಸಿದರೂ ಒಂದು ಕ್ಷಣದಲ್ಲಿ ಕುಸಿಯುತ್ತದೆ. ಈ ಕಥೆ ನಿಮಗೆ ಇಷ್ಟವಾಯಿತೆ? ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.